ಹಾಯ್ ಹಲೋ ಗೈಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವೋನ್ ಅವರು ಹೊಸದಾಗಿ ಒಂದು ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಹೊಸದಾಗಿ ಬರ್ತಾ ಇರೋಂಥ ಈ ಫೋನು ಆಲ್ಮೋಸ್ಟ್ ಆಲು ನಿಮಗೆ ಐಫೋನ್ಗೆ ಒಂದು ಟಕ್ಕರನ್ನು ಕೊಡೋ ರೀತಿ ಈ ವಿವೋ ಕಂಪನಿ ಈ ಒಂದು ಸ್ಮಾರ್ಟ್ ಫೋನನ್ನು ಪ್ರಿಪೇರ್ ಮಾಡಿದೆ. ಅಂಥದ್ದು ಈ ಫೋನಿನಲ್ಲಿ ಏನಿದೆ ಹಾಗೂ ಈ ಫೋನಲ್ಲಿ ಏನೇನು ಅಡಿಷನಲ್ ಆಗಿ ಎಕ್ಸ್ಟ್ರಾ ಆಪ್ಷನನ್ನು ಕೊಟ್ಟಿದ್ದಾನೆ, ಇನ್ನೂ ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಒಂದು ಹೈ ಬಜೆಟ್ನಲ್ಲಿ ಫೋನನ್ನು ನೋಡ್ತಾ ಇದ್ದರೆ ಆರಾಮಾಗಿ ಈ ಫೋನನ್ನು ನೀವು ಪರ್ಚೇಸ್ ಮಾಡ್ಬೋದು. ಏನಕ್ಕೆ ನೀವು ಈ ಫೋನನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಾನು ಈ ವಿಡಿಯೋಗೆ ನಿಮ್ಮ ಕಡೆಯಿಂದ 100 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತಪ್ಪದೇ ಲೈಕ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಸೀರಿಯಸ್ ಆಗಿ ನಾನು ಈ ಫೋನಿನ ಫೀಚರ್ಸನ್ನು ನೋಡಿದ ತಕ್ಷಣ ನನಗೆ ಒಂದು ಕ್ಷಣ ಶಾಕ್ ಆಗೋಯ್ತು. ಏನಕ್ಕೆಪ್ಪ ಅಂತಂದರೆ, ನೀವು ಮಾರ್ಕೆಟ್ನಲ್ಲಿ ಹಲವಾರು ಕಾಂಪ್ಯಾಕ್ಟ್ ಫೋನ್ಗಳನ್ನು ನೋಡಿದ್ದೀರಾ. ಕಾಂಪ್ಯಾಕ್ಟ್ ಫೋನ್ ಅಂತಂದರೆ ಒಂದು ಹ್ಯಾಂಡಲ್ಲಿ ಯೂಸ್ ಮಾಡುವಂತಹ ಫೋನ್ಗಳನ್ನೇ ಕಾಂಪ್ಯಾಕ್ಟ್ ಫೋನ್ ಅಂತಾರೆ. ನೀವು ಹಲವಾರು ಕಾಂಪ್ಯಾಕ್ಟ್ ಫೋನ್ಗಳನ್ನು ನೋಡಿರ್ತೀರ. ಲೈಕ್ ಐಫೋನು, ಈಗ OnePlus 13S, ಆ ರೀತಿ ಒಂದು ಚಿಕ್ಕದಾಗಿ ಫೋನನ್ನು ಮಾರ್ಕೆಟ್ನಲ್ಲಿ ನೀವು ಹಲವಾರು ಫೋನ್ಗಳನ್ನ ನೋಡ್ತಾ ಇದ್ದೀರಾ. ನೀವು ಒನ್ ಹ್ಯಾಂಡಲ್ಲಿ ಯೂಸ್ ಮಾಡುವಂಥ ಈ ಕಾಂಪ್ಯಾಕ್ಟ್ ಫೋನಲ್ಲಿ ಮೇನು ನಿಮಗೆ ಡಿಸ್ಅಡ್ವಾಂಟೇಜು ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರೋ ಅಂಶ ಆ ಫೋನ್ಗಳಲ್ಲಿ ಏನಪ್ಪ ಅಂತಂದರೆ, ಮೊದಲನೇದು ಬ್ಯಾಟ್ರಿ ತುಂಬಾ ಕಡಿಮೆ ಇರುತ್ತೆ. ನೀವು ಈ ಕಾಂಪ್ಯಾಕ್ಟ್ ಫೋನ್ಗಳನ್ನ ಯೂಸ್ ಮಾಡ್ತಿದ್ರೆ ನೀವು ಆಲ್ಮೋಸ್ಟ್ ಆಲ್ ಒಂದು ಪವರ್ ಬ್ಯಾಂಕನ್ನು ಇಟ್ಕೊಂಡಿರಬೇಕಾಗುತ್ತೆ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಸ್ಟೋರೇಜ್ನ ಕಡಿಮೆ ಕೊಡ್ತಾನೆ. ಇನ್ನು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಕ್ಯಾಮರನ್ನು ಅಷ್ಟೇ ತುಂಬ ಕಡಿಮೆ ಕೊಡ್ತಾನೆ. ಮತ್ತು ನಿಮಗೆ ಸ್ಪೀಡ್ ಚಾರ್ಜಿಂಗನ್ನು ಕೂಡ ಆ ಫೋನ್ಗಳಲ್ಲಿ ಕೊಡೋಲ್ಲ. ಈ ಎಲ್ಲ ಡಿಸ್ಅಡ್ವಾಂಟೇಜ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ವಿವೋನ್ ಅವರು ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ನ ಹೆಸರು ಏನಪ್ಪ ಅಂತಂದರೆ ವಿವೋ X200 FE ಅಂತ. ಈ ಹಿಂದೆ ಅಷ್ಟೇ ವಿವೋನ್ ಅವರು X ಸೀರೀಸನ್ನು ಲಾಂಚ್ ಮಾಡಿದರು. ಆದರೆ ಆ ಫೋನ್ಗಳು ಬಂದ್ಬಿಟ್ಟು ತುಂಬ ಲಾಂಗ್ ಆಗಿರೋದು, ನಾರ್ಮಲ್ ಆಂಡ್ರಾಯ್ಡ್ ಫೋನ್ ಥರನೇ ಇರೋದು. ಆದರೆ ಈ ಒಂದು X200 FE ಫೋನ್ ಇದೆಯಲ್ಲ, ಇದು ನೋಡಿ ದೇವರ ನೀವು ಶಾಕ್ ಆಗ್ತೀರಾ. ಆ ರೀತಿ ಒಂದು ಫೀಚರ್ಸನ್ನು ಈ ಫೋನಿನಲ್ಲಿ ಕೊಡ್ತಾ ಇದ್ದಾನೆ. ಮೊದಲನೇದಾಗಿ ನಾನು ಈ X200 FE ಫೋನಿನ ಪರ್ಫಾರ್ಮೆನ್ಸ್ನ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೀನಿ. ಈ X200 FE ಫೋನಿನಲ್ಲಿ ನಿಮಗೆ MediaTek Dimensity 9300+ ಅಂತ ಒಂದು ಪ್ರೊಸೆಸರ್ನ ಕೊಡ್ತಾ ಇದ್ದಾನೆ. ಹಾಗೂ ನಿಮಗೆ ಫ್ಯಾಬ್ರಿಕೇಷನ್ ಬಂದ್ಬಿಟ್ಟು 4nm ಒಂದು ಫ್ಯಾಬ್ರಿಕೇಷನ್ ಇರುತ್ತೆ. ಅಂದರೆ ಈ ಪರ್ಫಾರ್ಮೆನ್ಸ್ ಇದೆಯಲ್ಲ, ಈ ಪರ್ಫಾರ್ಮೆನ್ಸಲ್ಲಿ ನೀವು ಎಷ್ಟೇ ಗೇಮ್ ಮಾಡಿದ್ರೂ ಕೂಡ ಫೋನು ಲ್ಯಾಗ್ ಅನ್ನೋದು ಆಗೋದಿಲ್ಲ. ಮತ್ತು ನಿಮಗೆ ನೀವು ಎಷ್ಟೇ ಫೋಟೋಸ್ದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ರು ಫೋನು ಹೀಟ್ ಆಗೋದು, ಆ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಅನ್ನೋದು ಈ ಫೋನಲ್ಲಿ ಬರೋಲ್ಲ. ಆ ರೀತಿ ಒಂದು ಪರ್ಫಾರ್ಮೆನ್ಸ್ನ ಈ ಫೋನಲ್ಲಿ ಕೊಡ್ತಾ ಇದ್ದಾನೆ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದಾದ ನಂತರ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೀನಿ. ಈ ಫೋನಲ್ಲಿ ನಿಮಗೆ ಒಂದು AMOLED ಒಂದು ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಅಂದರೆ ನಿಮಗೆ ಈ ಫೋನಲ್ಲಿ ಕರ್ವ್ ಡಿಸ್ಪ್ಲೇ ಬರೋಲ್ಲ. ನಾರ್ಮಲ್ ಡಿಸ್ಪ್ಲೇ ಬರುತ್ತೆ, ಒಂದು AMOLED ಡಿಸ್ಪ್ಲೇ ಬರುತ್ತೆ. ಕರ್ವ್ ಎಂತೂ ಕೊಟ್ಟಿಲ್ಲ ಅಂತಂದರೆ ಈ ಫೋನ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಫೋನು, ಅಂದರೆ ಈ ಫೋನ್ ಸೈಜು ತುಂಬಾ ಚಿಕ್ಕದಾಗಿ ಬರುತ್ತೆ. ಇನ್ನು ಈ ಫೋನಿನ ಸ್ಕ್ರೀನ್ ಸೈಜ್ ಎಷ್ಟಿದೆಯಪ್ಪ ಅಂತಂದರೆ 6.31 ಇಂಚಸ್ನ ಒಂದು ಸ್ಕ್ರೀನ್ ಸೈಜನ್ನು ಹೊಂದಿದೆ. ಆರಾಮಾಗಿ ನೀವು ಈ ಫೋನನ್ನು ಒಂದು ಹ್ಯಾಂಡಲ್ಲಿ ಸಿಂಪಲ್ಲಾಗಿ ಹಿಡ್ಕೊಂಡು ಯೂಸ್ ಮಾಡ್ಬೋದು. ಲೈಕ್ ನೀವು ಐಫೋನ್ ಯೂಸ್ ಮಾಡ್ತೀರಲ್ಲ, ಸೇಮು ಐಫೋನ್ ಅಷ್ಟೇ ಇಂಚಸ್ಸು ಈ ಫೋನು ಬರುತ್ತೆ, ತುಂಬ ದೊಡ್ಡದಾಗಿ ಬರೋಲ್ಲ. ಆರಾಮಾಗಿ ನೀವು ಒಂದು ಹ್ಯಾಂಡಲ್ಲಿ ಈ ಫೋನನ್ನು ಯೂಸ್ ಮಾಡೋದು, ಆ ರೀತಿ ಒಂದು ಸೈಜ್ ಇದೆ. ಇದಾದ ನಂತರ ಈ ಫೋನಿನ ಬ್ರೈಟ್ನೆಸ್ ಬಗ್ಗೆ ನೋಡೋದಾದರೆ ನಿಮಗೆ 5000 ನಿಟ್ಸ್ನ ಒಂದು ಪೀಕ್ ಬ್ರೈಟ್ನೆಸ್ಸನ್ನು ಕೊಟ್ಟಿದ್ದಾನೆ. ಇದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೀವು ಈ ರೀತಿಯಾಗಿ ಕಾಂಪ್ಯಾಕ್ಟ್ ಫೋನ್ಗಳನ್ನ, ಬೇರೆ ಕಾಂಪ್ಯಾಕ್ಟ್ ಫೋನ್ಗಳನ್ನ ನೋಡಿದ್ರೆ ನಿಮಗೆ ನೀಟ್ಸ್ ಅನ್ನೋದನ್ನ ಜಾಸ್ತಿ ಕೊಡೋಲ್ಲ. ನಿಮಗೆ 1500 ನಿಟ್ಸು, 2000 ನಿಟ್ಸು ಈ ಥರ ಕೊಡ್ತಾನೆ. ಈ ಬ್ರೈಟ್ನೆಸ್ ನೀಟ್ಸ್ ಅಂದರೆ ಏನಪ್ಪ ಅಂತಂದರೆ, ನೀವು ನೀಟ್ಸ್ದು ಜಾಸ್ತಿ ಇದ್ದಷ್ಟು ನೀವು ಬಿಸಿಲಲ್ಲಿ ಫೋನ್ ಯೂಸ್ ಮಾಡ್ತಿದ್ರೆ ಯಾವುದೇ ರೀತಿ ಪ್ರಾಬ್ಲಮನ್ನು ಬರೋಲ್ಲ. ನೀಟ್ಸ್ ಕಡಿಮೆ ಇದ್ದಷ್ಟು ನೀವು ಬಿಸಿಲಲ್ಲಿ ಫೋನ್ನ ಯೂಸ್ ಮಾಡಿದ್ರೆ ನಿಮಗೆ ಫೋನು ಕ್ಲಾರಿಟಿಯಾಗಿ ಕಾಣೋಲ್ಲ. ಆ ಒಂದು ಅಂಶನ ಗಮನದಲ್ಲಿ ಇಟ್ಕೊಂಡು ಈ ಫೋನಲ್ಲಿ 5000 ನಿಟ್ಸನ್ನು ಕೊಟ್ಟಿದ್ದಾನೆ. ಕಾಂಪ್ಯಾಕ್ಟ್ ಫೋನಲ್ಲೇ ಫಸ್ಟ್ ಟೈಮು 5000 ನಿಟ್ಸ್ನ ಕೊಟ್ಟಿರೋದು. ನೀವು ಬಿಸಿಲಲ್ಲಿ ಕೂಡ ಫೋನ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದನ್ನ ಕೊಡೋಲ್ಲ, ಕ್ಲಾರಿಟಿ ನೀಟಾಗಿ ಬರುತ್ತೆ. ಇದಾದ ನಂತರ ಈ ಫೋನ್ನ ರಿಫ್ರೆಶ್ ರೇಟ್ ಬಗ್ಗೆ ನಾವೀಗ ಮಾತಾಡೋಣ. ಈ ಫೋನಲ್ಲಿ 120 Hz ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾನೆ. ಇದು ಒಂದು ಬೆಸ್ಟ್ ರಿಫ್ರೆಶ್ ರೇಟ್ ಅಂತ ಹೇಳ್ಬೋದು. ನೀವು ಯಾವುದೇ ರೀತಿ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ವರ್ಕ್ ಆಗಿಬಿಡುತ್ತೆ. ನೀವು ನಾರ್ಮಲಾಗಿ 30 Hz 90 Hz ಇದ್ದರೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅದು ಸ್ಲೋ ಆಗಿ ವರ್ಕ್ ಆಗುತ್ತೆ. ಆದರೆ ಈ 120 Hzಲ್ಲಿ ಸ್ಲೋ ಆಗಿ ವರ್ಕ್ ಆಗೋಲ್ಲ. ನೀವು ಓಪನ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ವರ್ಕ್ ಅನ್ನೋದು ಆಗುತ್ತೆ. ಹಾಗೂ ಈ ಫೋನ್ನಲ್ಲಿ ಒಂದು ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿದ್ದಾರೆ. ನಿಮಗೆ ಪಂಚ್ ಹೋಲ್ನ ಒಂದು ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಇದಾದ ನಂತರ ಈ ಫೋನ್ನ ಡಿಸೈನ್ ಬಗ್ಗೆ ನಾವೀಗ ಮಾತನಾಡ್ತಾ ಇದ್ದೀನಿ. ಈ ಫೋನಲ್ಲಿ ನಿಮಗೆ ಈ ಫೋನು ಎಷ್ಟು ಹೈಟ್ ಇದೆಯಪ್ಪ ಅಂತಂದರೆ 150.83 mm ಒಂದು ಹೈಟನ್ನು ಹೊಂದಿದೆ. ಅಂದರೆ ಒಂದು ಸ್ಮಾಲ್ ಸೈಜು ಹೈಟನ್ನು ಈ ಫೋನು ಹೊಂದಿದೆ. ಈ ಫೋನ್ನ ಥಿಕ್ನೆಸ್ ಎಷ್ಟಿದೆಯಪ್ಪ ಅಂದರೆ ಈ ಫೋನ್ನ ದಪ್ಪ ಎಷ್ಟಿದೆಯಪ್ಪ ಅಂತಂದರೆ 7.9 mm ಒಂದು ಥಿಕ್ನೆಸ್ಸನ್ನು ಹೊಂದಿದೆ.
ಇನ್ನು ಈ ಫೋನ್ನ ವೆಯ್ಟ್ ಎಷ್ಟಿದೆಯಪ್ಪ ಅಂತಂದರೆ 186 ಗ್ರಾಮ್ಸ್ನ ಒಂದು ವೆಯ್ಟನ್ನು ಹೊಂದಿದೆ. ಅಂದರೆ ಲೈಟ್ ವೆಯ್ಟ್ ಆಗಿ ಈ ಫೋನ್ ನಿಮಗೆ ಇರುತ್ತೆ. ವೆಯ್ಟ್ ಅನ್ನೋದು ನಿಮಗೆ ಕಾಣಿಸೋದಿಲ್ಲ. ಫೋನ್ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಫೋನಿನ ಬ್ಯಾಕ್ ಸೈಡು ಯಾವ ಮೆಟೀರಿಯಲಿಂದ ಯೂಸ್ ಮಾಡಿದ್ದಾರೆ ಅಂತಂದರೆ ಮಿನರಲ್ ಗ್ಲಾಸ್ ಅನ್ನೋ ಮೆಟೀರಿಯಲಿಂದ ಬ್ಯಾಕ್ ಪ್ಯಾನಲನ್ನು ಯೂಸ್ ಮಾಡ್ತಾ ಇದ್ದಾನೆ. ಇನ್ನು ಈ ಫೋನಲ್ಲಿ ನಿಮಗೆ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ IP68 ಹಾಗೂ IP69ನ ಒಂದು ವಾಟರ್ ರೆಸಿಸ್ಟೆಂಟನ್ನು ಕೊಟ್ಟಿದ್ದಾನೆ. ನೀವು ಆರಾಮಾಗಿ 1.5 ಮೀಟರ್ ಆಳದಲ್ಲಿ 30 ಮಿನಿಟ್ಸ್ಗಳ ಕಾಲ ಆರಾಮಾಗಿ ವಿಡಿಯೋನ ಅಥವಾ ಫೋಟೋನ ತಕ್ಕೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ನಿಮಗೆ ಈ ಫೋನಲ್ಲಿ ಬರಲ್ಲ. ಹಾಗೂ ಒಂದು ಡಸ್ಟ್ ಪ್ರೂಫ್ ಆಗಿದೆ ಈ X200 FE ಫೋನು. ಇದಾದ ನಂತರ ಈ ಫೋನಿನ ಕ್ಯಾಮ್ರಾ ಪಾರ್ಟ್ನ ನಾವು ಈಗ ನೋಡೋಣ. ಈ ಫೋನಿನ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ 3 ಕ್ಯಾಮ್ರಾಗಳು ಸಿಗುತ್ತವೆ. ಮೊದಲನೇ ಕ್ಯಾಮ್ರಾ ಬಂದ್ಬಿಟ್ಟು 50 MP ಒಂದು ಜೈಸ್ ಕೊಲಾಬರೇಷನ್ ಆಗಿರೋ ಒಂದು ಮೇನ್ ಕ್ಯಾಮ್ರಾ ಸಿಗುತ್ತದೆ. ಇದಾದ ನಂತರ ಅದರ ಕೆಳಗಡೆ ಇನ್ನೊಂದು ಕೂಡ 50 MP ಟೆಲಿಫೋಟೋ ಲೆನ್ಸು ಕ್ಯಾಮ್ರಾ ನಿಮಗೆ ಸಿಗುತ್ತದೆ. ಈ ಟೆಲಿಫೋಟೋ ಕ್ಯಾಮ್ರಾಯಿಂದ ಏನಪ್ಪ ನಿಮ್ಗೆ ಯೂಸು ಅಂತಂದರೆ ನೀವು ಎಷ್ಟೇ ದೂರದಲ್ಲಿ ನಿಂತ್ಕೊಂಡು ಫೋಟೋನ ನೀವು ಝೂಮ್ ಮಾಡಿ ತೆಗೆದ್ರೆ ಯಾವುದೇ ರೀತಿ ಬ್ಲರ್ ಅನ್ನೋದು ನಿಮಗೆ ಕಾಣಿಸಲ್ಲ. ಆ ರೀತಿ ಒಂದು ಟೆಲಿಫೋಟೋ ಲೆನ್ಸ್ ಅನ್ನೋದು ನಿಮಗೆ ಕ್ಲಾರಿಟಿ ಅನ್ನೋದನ್ನ ಕೊಡುತ್ತೆ. ಇನ್ನೊಂದು ಕ್ಯಾಮ್ರಾ ಎಷ್ಟಿದೆಯಪ್ಪ ಅಂತಂದರೆ ಒಂದು 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ನಿಮಗೆ ಕೊಡ್ತಾ ಇದ್ದಾನೆ. ನಿಮಗೆ ಬ್ಯಾಕ್ ಸೈಡು ಕ್ಯಾಮ್ರಾ ಪಕ್ಕನೇ ನಿಮಗೆ ಒಂದು ರಿಂಗ್ LED ಲೈಟ್ ಅನ್ನ ಕೊಟ್ಟಿದ್ದಾನೆ. ಇದರ ಹೆಸರು ಬಂದ್ಬಿಟ್ಟು ಆರ್ ಲೈಟ್ ಅಂತ ಇದನ್ನ ಕರೀತಾರೆ. ಎಕ್ಸಾಂಪಲ್ಗೆ ನೀವು ಫೋಟೋ ಏನಾದರೂ ತೆಗಿಬೇಕಾದ್ರೆ ನಿಮಗೆ ಯಾವ ರೀತಿ ಕಲರ್ ಬೇಕೋ ಆ ರೀತಿ ಒಂದು ಕಲರ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಫೋಟೋನ ತೆಗಿಬಹುದು. ಆ ರೀತಿ ಈ ಒಂದು ರಿಂಗ್ LED ಆರೋ ಲೈಟ್ ನಿಮಗೆ ಕೆಲಸನ ಮಾಡುತ್ತೆ. ಇನ್ನು ಈ ಫೋನಿನ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ನಾವು ಮಾತನಾಡೋದಾದ್ರೆ 50 MP ಒಂದು ವೈಲ್ಡ್ ಆಂಗಲ್ ಕ್ಯಾಮ್ರಾವನ್ನ ಕೊಟ್ಟಿದ್ದಾನೆ. ನೀವು ಕ್ಯಾಮ್ರಾ ಪಾರ್ಟ್ಗೆ ನೋಡೋದಾದ್ರೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ನೀವು ಹಲವಾರು ಕಾಂಪ್ಯಾಕ್ಟ್ ಫೋನ್ಗಳನ್ನು ನೋಡಿದ್ರೆ ಅದರಲ್ಲಿ ಕ್ಯಾಮ್ರಾವನ್ನ ಕಡಿಮೆ ಕೊಟ್ಟಿರ್ತಾನೆ. 32 MP 40 MP ಇಷ್ಟೇ ಬರೋದು ನಿಮಗೆ ಕಾಂಪ್ಯಾಕ್ಟ್ ಫೋನಲ್ಲಿ. ಈ ಫೋನಿನಲ್ಲಿ ನಿಮಗೆ ಒಂದು ಬೆಸ್ಟ್ ಲೆನ್ಸ್ಗಳನ್ನ ಯೂಸ್ ಮಾಡಿರೋ ಕ್ಯಾಮ್ರಾವನ್ನ ಈ ಫೋನಲ್ಲಿ ಕೊಟ್ಟಿದ್ದಾನೆ. 50 MP ಜೈಸ್ ಲೆನ್ಸ್ ಅಲ್ಲಿ ಕೂಡ ನಿಮಗೆ ಹಲವಾರು ಪೋರ್ಟ್ರೇಟ್ಗಳು ಬರುತ್ತೆ. ನೀವು DSLR ಕ್ಯಾಮ್ರಾದಲ್ಲಿ ಫೋಟೋ ತಗೋದ್ರೆ ಯಾವ ರೀತಿ ಕ್ಲಾರಿಟಿ ಬರುತ್ತೋ ಆ ರೀತಿ ನಿಮಗೆ ಒಂದು ಕ್ಲಾರಿಟಿಯನ್ನು ಆ ಜೈಸ್ ಲೆನ್ಸ್ ಇಂದ ನೀವು ಪಡ್ಕೊಳ್ಳಬಹುದು. ಇನ್ನು ಟೆಲಿಫೋಟೋ ಲೆನ್ಸ್ ಇದೆಯಲ್ಲ ಅದರಲ್ಲೂ ಅಷ್ಟೇ ನೀವು ಎಷ್ಟೇ ಝೂಮ್ ಮಾಡಿ ಫೋಟೋ ತೆಗೆದ್ರು ಕ್ಲಾರಿಟಿ ಅನ್ನೋದು ಕಡಿಮೆ ಆಗೋಲ್ಲ. ಆ ರೀತಿ ಒಂದು ಬೆಸ್ಟ್ ಕ್ಯಾಮ್ರಾವನ್ನ ಈ ಫೋನಲ್ಲಿ ಯೂಸ್ ಮಾಡಿದ್ದಾನೆ. ಇದಾದ ನಂತರ ಈ ಫೋನಿನ ಬ್ಯಾಟ್ರಿ ಪಾರ್ಟ್ಗೆ ಬರೋಣ. ನನಗೆ ಮೇನ್ ಇಷ್ಟ ಆಗಿದೆ ಈ ಫೋನಲ್ಲಿ ಬ್ಯಾಟ್ರಿ. ಏನಕ್ಕೆಪ್ಪ ಅಂತಂದರೆ ಈ ಕಾಂಪ್ಯಾಕ್ಟ್ ಫೋನಲ್ಲಿ ನಮಗೆ ಇಷ್ಟವಾಗದಿರುವಂಥದ್ದು ಏನಪ್ಪ ಅಂತಂದರೆ ಬ್ಯಾಟ್ರಿ ಕಡಿಮೆ ಇರುತ್ತೆ, ನಾವು ಪವರ್ ಬ್ಯಾಂಕ್ನ ತಗೋಬೇಕು ಅನ್ನೋದು. ಆದರೆ ಈ ಒಂದು ಪ್ರಾಬ್ಲಮ್ನ ಈ ಫೋನು ಸಾಲ್ವ್ ಮಾಡಿದೆ. ಏನಕ್ಕಪ್ಪ ಅಂತಂದರೆ ಈ ಫೋನಲ್ಲಿ ನಿಮಗೆ 6500 mAh ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿನ ಕೊಟ್ಟಿದ್ದಾನೆ ಗುರು. ನೀವು ಯಾವುದೇ ಕಾಂಪ್ಯಾಕ್ಟ್ ಫೋನ್ಗಳಿಗೆ ಹೋದ್ರೂ ಕೂಡ ಇಷ್ಟೊಂದು ಬ್ಯಾಟ್ರಿ ಕೊಡೋಲ್ಲ. ನೀವು ಐಫೋನ್ ನೋಡ್ಬೋದು 3000 mAh 4000 mAh 4500 mAh ಅಷ್ಟೇ ಕೊಡೋದು. ನಿಮಗೆ ಜಾಸ್ತಿ ಅನ್ನೋದು ಯಾವುದೇ ರೀತಿ ಕಾಂಪ್ಯಾಕ್ಟ್ ಫೋನಲ್ಲಿ ಕೊಡೋದಿಲ್ಲ. ಆದರೆ ಈ ಒಂದು X200 FE ಫೋನಲ್ಲಿ ಕೊಟ್ಟಿದ್ದಾನೆ. ಹಾಗೂ ನಿಮಗೆ 90 ವಾಟ್ಸ್ನ ಸ್ಪೀಡ್ ಚಾರ್ಜಿಂಗ್ ಕೊಡ್ತಾ ಇದ್ದಾನೆ ಗುರು. ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ನೋಡಿದ್ರೆ ನಿಮಗೆ 20 ವಾಟ್ಸು 25 ವಾಟ್ಸು ಲಾಸ್ಟ್ ಗುರು. ಯಾವುದೇ ರೀತಿ ಸ್ಪೀಡ್ ಚಾರ್ಜಿಂಗನ್ನು ಕೊಡಲ್ಲ. ಆದರೆ ಈ ಒಂದು ಫೋನಲ್ಲಿ ನಿಮಗೆ ಬ್ಯಾಟ್ರಿ ಪಿಕಪ್ಪನ್ನು ಜಾಸ್ತಿ ಕೊಟ್ಟಿದ್ದಾನೆ. ಹಾಗೂ 90 ವಾಟ್ಸ್ ಸ್ಪೀಡ್ ಚಾರ್ಜಿಂಗನ್ನು ಕೊಟ್ಟಿದ್ದಾನೆ. ಆರಾಮಾಗಿ ಕಣ್ಮುಚ್ಕೊಂಡು ನೀವು ಈ ಫೋನನ್ನು ತಗೋಬೋದಲ್ವಾ ಗುರು. ಏನು ಗುರು ಟೆನ್ಷನ್ ಅಂತ ಅಂತ್ಯ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತದೆ. ಆರಾಮಾಗಿ ನೀವು ಈ ಫೋನನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ಸ್ಟೋರೇಜ್ ವಿಷಯಕ್ಕೆ ಬಂತಂದರೆ ನಿಮಗೆ 2 ರೀತಿಯ ವೇರಿಯಂಟ್ಗಳು ಈ ಫೋನಲ್ಲಿ ಸಿಗುತ್ತವೆ. ಒಂದು 12 256 GB, ಎರಡನೇ ವೇರಿಯಂಟು 16 512 GB ಎರಡು ವೇರಿಯಂಟ್ಗಳು ನಿಮಗೆ ಸಿಗ್ತಾ ಇದೆ. ಬೇರೆ ಬ್ರ್ಯಾಂಡಲ್ಲಿ ನಿಮಗೆ ವೇರಿಯಂಟ್ಗಳು ಕಡಿಮೆ ಸಿಗುತ್ತೆ, ಸ್ಟೋರೇಜು ಬೇಗ ಫಿಲ್ ಆಗಿಬಿಡುತ್ತೆ. ಆದರೆ ಈ ಫೋನಲ್ಲಿ ಆ ರೀತಿ ಒಂದು ಪ್ರಾಬ್ಲಮ್ ಈ ಫೋನಲ್ಲಿ ನಿಮಗೆ ಬರಲ್ಲ. ಹಾಗೂ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂಥ ಯಾವುದೇ ರೀತಿ ಸ್ಟೋರೇಜ್ ಆಪ್ಷನನ್ನು ಈ ಫೋನಲ್ಲಿ ನಿಮಗೆ ಕೊಡ್ತಾ ಇಲ್ಲ. ಇನ್ನು ಈ ಫೋನ ನೆಟ್ವರ್ಕ್ ಹಾಗೂ ಕನೆಕ್ಟಿವಿಟಿ ಬಗ್ಗೆ ನಾವೀಗ ಮಾತನಾಡೋದಾದರೆ ನೀವು 2 ಸಿಮ್ಗಳು ಅಂದರೆ 2 ನ್ಯಾನೋ ಸಿಮ್ಗಳನ್ನ ಹಾಕೊಂಡು ಈ ಫೋನ್ನ ಯೂಸ್ ಮಾಡ್ಬೋದು. ಅಂದರೆ ಇದು 4G 5G ಎರಡು ನೆಟ್ವರ್ಕ್ಗಳಿಗೂ ಕೂಡ ಆರಾಮಾಗಿ ಸಪೋರ್ಟ್ ಅನ್ನೋದನ್ನ ಮಾಡುತ್ತೆ. ಇನ್ನು ಈ ಫೋನ್ನ ಬ್ಲೂಟೂತ್ ನೋಡೋದಾದರೆ ನಿಮಗೆ ಬ್ಲೂಟೂತ್ V 5.4ನ ಒಂದು ಬ್ಲೂಟೂತ್ ಕನೆಕ್ಟಿವಿಟಿನ ಕೊಟ್ಟಿದ್ದಾನೆ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ಇನ್ನು ಆಡಿಯೋ ಜಾಕ್ ಬಗ್ಗೆ ನೋಡೋದಾದ್ರೆ ನೀವು Type-C ಒಂದು ಆಡಿಯೋ ಜಾಕನ್ನು ಯೂಸ್ ಮಾಡಿಕೊಳ್ಳಬಹುದು. ಇದಾದ ನಂತರ ಈ ಫೋನಿನ ಫಿಂಗರ್ ಪ್ರಿಂಟ್ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೇನೆ. ಈ ಫೋನಿನಲ್ಲಿ ನಿಮಗೆ ಒಂದು ಆನ್ ಸ್ಕ್ರೀನ್ನ ಆಪ್ಟಿಕಲ್ ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ದಾನೆ. ನೀವು ಬೇರೆ ಕಾಂಪ್ಯಾಕ್ಟ್ ಫೋನ್ಗಳನ್ನ ನೋಡಿದ್ರೆ ನಿಮಗೆ ಯಾವುದೇ ರೀತಿಯ ಡಿಸ್ಪ್ಲೇ ಫಿಂಗರ್ ಅನ್ನೋದು ನಿಮಗೆ ಸಿಗಲ್ಲ. ಈಗ ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಯಾವುದೇ ರೀತಿ ನಿಮಗೆ ಡಿಸ್ಪ್ಲೇ ಫಿಂಗರ್ ಅನ್ನೋದು ಸಿಗೋಲ್ಲ. ಆದರೆ ಈ ಒಂದು X200 FE ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಡ್ತಾ ಇದ್ದಾನೆ. ಇದು ಬೆಸ್ಟು ಅಡ್ವಾಂಟೇಜ್ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಈ ಫೋನಲ್ಲಿ ಆಂಡ್ರಾಯ್ಡ್ V15 ವರ್ಷನ ಯೂಸ್ ಮಾಡಿದ್ದಾನೆ. ಈ ಆಂಡ್ರಾಯ್ಡ್ V15 ವರ್ಷನಲ್ಲಿ ನಿಮಗೆ V14 15 ವರ್ಷನ್ಗೂ ನಿಮಗೆ ಟಚ್ ಫೀಲ್ ಅನ್ನೋದು ಬೇರೆ ಕೊಡುತ್ತೆ. ಆಂಡ್ರಾಯ್ಡ್ V15 ತುಂಬಾ ಚೆನ್ನಾಗಿದೆ. ಹಾಗೂ ಈ ಆಂಡ್ರಾಯ್ಡ್ V15 ವರ್ಷದಲ್ಲಿ ನಿಮಗೆ ತುಂಬ AI ಫೀಚರ್ನ ಕೊಡ್ತಾ ಇದ್ದಾನೆ ಗುರು. ನಿಮಗೆ ಬೇರೆ ಕಾಂಪ್ಯಾಕ್ಟ್ ಫೋನಲ್ಲಿ ಎಷ್ಟು ಎಲ್ಲೋ 1-2 AI ಫೀಚರ್ನ ಕೊಟ್ಟಿದ್ದಾನೆ, ಜಾಸ್ತಿ AI ಫೀಚರ್ನ ಕೊಡಲ್ಲ. ಆದರೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಬೆಜ್ಜಾನು
ಹಲವಾರು ಎ ಐ ಫೀಚರ್ ಕೊಡ್ತಾ ಇದ್ದಾನೆ. ಎಕ್ಸಾಂಪಲ್ಗೆ ಎ ಐ ಎರೇಸ್ ಆಗಿರ್ಬೋದು, ಅಂದರೆ ನೀವು ಫೋಟೋ ತಗೊಂಡು ಬ್ಯಾಕ್ಗ್ರೌಂಡ್ ಏನೋ ಬಂದಿರೋ ಆರಾಮಾಗಿ ರಿಮೂವ್ ಅನ್ನ ಮಾಡ್ಕೊಳ್ಬೋದು. ಮತ್ತೆ ಎ ಐ ನೋಟ್ ಅಸಿಸ್ಟ್ ಅನ್ನು ಕೊಟ್ಟಿದ್ದಾನೆ. ಎಕ್ಸಾಂಪಲ್ಗೆ ನೀವು ರೆಕಾರ್ಡರ್ಗೆ ಹೋಗಿ ನಿಮ್ಮ ವಾಯ್ಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರೆ ಅದನ್ನ ವರ್ಡ್ಸ್ ಆಗಿ ನೀವು ಕನ್ವರ್ಟ್ ಅನ್ನೋದನ್ನ ಮಾಡ್ಕೊಳ್ಳಬಹುದು. ಇನ್ನು ಮ್ಯಾಜಿಕ್ ಮೂವ್ ಅಂತ ಒಂದು ಎಕ್ಸ್ಟ್ರಾ ಅಡಿಷನಲ್ ಎ ಐ ಫೀಚರ್ನ ಕೊಟ್ಟಿದ್ದಾನೆ. ಎಕ್ಸಾಂಪಲ್ಗೆ ನೀವು ರೈಟ್ ಸೈಡಲ್ಲಿ ನಿಂತಿರ್ತೀರಾ, ನೀವು ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡು ಫೋಟೋ ತಕ್ಕೋಬೇಕಿತ್ತು ಅಂತ ನಿಮ್ಗೆ ಅನಿಸ್ತಿರ್ತದೆ. ಆವಾಗ ನೀವು ಫೋಟೋ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮ್ಯಾಜಿಕ್ ಮೂವ್ ಅಂತ ಬರುತ್ತೆ. ಆ ಮ್ಯಾಜಿಕ್ ಮೂವ್ನ ಯೂಸ್ ಮಾಡ್ಕೊಂಡು ನೀವು ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡಿರೋ ಥರ ಒಂದು ಫೋಟೋನ ಸೆಟಪ್ ಅನ್ನೋದನ್ನ ಈ ಫೋನು ಮಾಡ್ಕೊಳ್ಳುತ್ತೆ. ಮತ್ತೆ ನಿಮಗೆ ಸರ್ಕಲ್ ಟು ಸರ್ಚ್ ಆಪ್ಷನ್ ಕೊಟ್ಟಿದ್ದಾನೆ. ಎಕ್ಸಾಂಪಲ್ಗೆ ನೀವು ಏನೋ ಒಂದು ವಿಡಿಯೋ ನೋಡ್ತಾ ಇರ್ತೀರಾ, ಆ ವಿಡಿಯೋ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಅದನ್ನ ನೀವು ಹೋಮ್ ಸ್ಕ್ರೀನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಸರ್ಕಲ್ ಮಾಡಿದ್ರೆ ಅಲ್ಲಿ ಸರ್ಕಲ್ ಇರುವಂಥ ಕಂಪ್ಲೀಟು ಇನ್ಫಾರ್ಮೇಷನ್ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಮತ್ತೆ ಎ ಇಮೇಜ್ ಎಕ್ಸ್ಪೆಂಡರ್ ಆಪ್ಷನ್ ಕೊಟ್ಟಿದ್ದಾನೆ. ನಿಮ್ಮ ಇಮೇಜ್ ಅನ್ನು ನೀವು ಆರಾಮಾಗಿ ಎಕ್ಸ್ಪೆಂಡು ಕೂಡ ಮಾಡ್ಕೊಳ್ಳಬಹುದು. ಮತ್ತೆ ಎ ಐ ಇಮೇಜ್ ಎನ್ಹಾನ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ನಿಮ್ಮ ಇಮೇಜ್ಗೆ ಕ್ಲಾರಿಟಿಯನ್ನು ನೀವು ಕೂಡ ಆರಾಮಾಗಿ ಕೊಟ್ಕೊಳ್ಳಬಹುದು. ಮತ್ತೆ ಎ ಐ ಲೈವ್ ಕಾಲ್ ಟ್ರಾನ್ಸ್ಲೇಷನ್ ಆಪ್ಷನ್ ಕೊಟ್ಟಿದ್ದಾನೆ. ಎಕ್ಸಾಂಪಲ್ಗೆ ಆ ಕಡೆಯಿಂದ ನಿಮಗೆ ಹಿಂದಿ ಮಾತಾಡ್ತಾ ಇರ್ತಾರೆ, ನಿಮಗೆ ಅರ್ಥ ಆಗೋಲ್ಲ, ನೀವು ಆರಾಮಾಗಿ ಅವ್ರು ಹಿಂದಿ ಮಾತಾಡೋದನ್ನ ನೀವು ಇಂಗ್ಲೀಷ್ಗೆ ಏನಾದರೂ ಆರಾಮಾಗಿ ಕನ್ವರ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಬಹುದು. ಇನ್ನೂ ಹಲವಾರು ಎ ಐ ಫೀಚರ್ನ ಕೊಟ್ಟಿದ್ದಾನೆ. ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ತೀನಿ. ಇನ್ನು ನಿಮಗೆ 4 ವರ್ಷಗಳ ಕಾಲ OS ಅಪ್ಡೇಟ್ ಹಾಗೂ 5 ವರ್ಷಗಳ ಕಾಲ ಒಂದು ಸೆಕ್ಯೂರಿಟಿ ಅಪ್ಡೇಟನ್ನು ಕೊಡ್ತಾ ಇದ್ದಾನೆ. ನೋಡಿದ್ರಲ್ಲ ಗುರು, ಈ X200 FE ಫೋನನ್ನು ನೀವು ಏನು ಪರ್ಚೇಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆರಾಮಾಗಿ ಒಂದು 55,000 60,000 ರೇಂಜ್ನಲ್ಲಿ ಫೋನನ್ನು ನೋಡ್ತಾ ಇದ್ರೆ ನೀವು ಬೇರೆ ಕಾಂಪ್ಯಾಕ್ಟ್ ಫೋನನ್ನು ತೊಗೊಳೋದನ್ನ ಬಿಟ್ಟು ಆರಾಮಾಗಿ ಈ X200 FE ಫೋನನ್ನು ಪರ್ಚೇಸ್ ಮಾಡ್ಬೋದು. ಏನಕ್ಕಪ್ಪ ಅಂತಂದರೆ ಬೇರೆ ಫೋನಲ್ಲಿ ನೀವು ಕಾಂಪ್ಯಾಕ್ಟ್ ಫೋನ್ನ ತೊಗೊಂಡ್ರೆ ಅದರ ಬ್ಯಾಟ್ರಿ ಕಡಿಮೆ ಇರುತ್ತೆ, ನೀವು ಒಂದು ಪವರ್ ಬ್ಯಾಂಕ್ನ ಸಪ್ರೇಟಾಗಿ ಇಟ್ಕೊಳ್ಳೇಬೇಕು, ಮತ್ತು ಸ್ಟೋರೇಜ್ನ ಕಡಿಮೆ ಕೊಡ್ತಾನೆ, ಹಾಗೂ ನಿಮಗೆ ಸ್ಪೀಡ್ ಚಾರ್ಜಿಂಗ್ ಅನ್ನೋದನ್ನ ಕೊಡಲ್ಲ. 2 ಅವರ್ 3 ಅವರ್ ಚಾರ್ಜಿಂಗ್ ಆಗಬೇಕು 100% ಆಗಬೇಕು ಅಂತಂದರೆ ಈ ಎಲ್ಲ ಪ್ರಾಬ್ಲಮ್ಮು ನಿಮಗೆ ಯಾವುದೇ ರೀತಿ ಬರಬಾರ್ದು ಅಂತಂದರೆ ನೀವು ಆರಾಮಾಗಿ X200 FE ಫೋನನ್ನು ಪರ್ಚೇಸ್ ಮಾಡ್ಬೋದು. ಒನ್ ಹ್ಯಾಂಡಲ್ಲಿ ಈ ಫೋನ್ ಆರಾಮಾಗಿ ಯೂಸ್ ಮಾಡ್ಕೊಳ್ಳಬಹುದು. ಸೇಮ್ ನಿಮಗೆ ಐಫೋನ್ ಯಾವ ರೀತಿ ಟೈಪಲ್ಲಿ ಸ್ಮಾಲ್ ಆಗಿ ಬರುತ್ತೋ ಇದು ಕೂಡ ನಿಮಗೆ 6.31 ಇಂಚಸ್ನ ಒಂದು ಸ್ಮಾಲ್ ಫೋನು ಇದಾಗಿದೆ. ಒಂದು ಹ್ಯಾಂಡಲ್ಲಿ ಆರಾಮಾಗಿ ಈ ಫೋನನ್ನು ಯೂಸ್ ಮಾಡ್ಬೋದು. ಇದೇ ರೀತಿ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಧನ್ಯವಾದಗಳು.